ನಾನು ಈಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ, ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಅಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ ಫೈನ್. ನೀವೇನಾದ್ರೂ ಕ್ವಶನ್ಗಳು ಕೇಳಿದ್ರೆ ಪಟ ಪಟ ಅಂತ ಆನ್ಸರ್ ಮಾಡ್ತೀನಿ, ಯಾಕಂದ್ರೆ ಮೈಕ್ ಕೂಲ್ ಫಸ್ಟ್ ಅಲ್ಲಿ ಬಂದ್ರೆ ಇರೋ ಬರೋದೆಲ್ಲ ಹೇಳ್ಬೋದು. ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟ್ ಅಲ್ಲಿ ಸಿಕ್ಕಿದೆ, ನನ್ಗೇನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ. ಬಟ್ ಆದ್ರೂ ಈ ಕಡೆ ನಾನು ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು. ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ತರ ಗಣೇಶ್ ಸರ್ ಸಿಕ್ಕಿರ್ಲಿಲ್ಲ, ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದು ನಲ್ಲಿ ನಾನೊಂದು ಟೀಮ್ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಅಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನು ಕೇಳೋದಾದ್ರೆ, ಒಬ್ರು ಲಾಯರ್ ವೈಫು, 2 ಹೆಣ್ಮಕ್ಳು ತಾಯಿ, ಸಾಕನ್ಕೊಂತೀನಿ. ಮುಂದಿದ್ದೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್ ಅಲ್ಲ, ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಹೇಗ್ ಚೆನ್ನಾಗಿರುತ್ತೆ. ಅದು ನೋಡಿದ್ದು ಸುಳ್ಳಾಗಬಹುದು 2 ನಲ್ಲಿ ಮಾಡೋಣ ಸರ್, ಚೆನ್ನಾಗಿದೆ. ವಿಜಿ ಬ್ರೋ ಒನ್ ಲೈನ್ ಡನ್. ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ, ಅವ್ರು ಕೊಟ್ಟಿದ್ದು ಕ್ರೆಡಿಟ್ ಕೊಟ್ಟಿದ್ದು ಅವರು ಅಂತ ಅಲ್ವಾ. ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ, ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ ಅಲ್ವಾ. ಥ್ಯಾಂಕ್ ಯು ಮನು ಸರ್. ಅಲ್ಲ, ನಿಮ್ಗೆ ಗೊತ್ತಿಲ್ಲ ಪ್ರಿಯಾ ಅವ್ರಿಗೆ ಕ್ವಶನ್ ಮಾಡಕ್ ಎಷ್ಟು ಜನ ಕಾಯ್ತಿದೀವಿ ನಾವು, ಅವ್ರು ಇಲ್ಲಿದ್ರೆ. ಅಲ್ಲ, ಅವಾಗ ನಾನು ಇಲ್ಲಿ ಕೂತ್ಕೊಳ್ಳಲ್ಲ, ಅಲ್ಲಿ ಕೂತಿರ್ತೀನಿ. ಮಂಜು ಸರ್ ಸೀಟ್ ನಾನು ಕೂತ್ಕೋತೀನಿ. ಆಗ 1 hour ಪ್ರೆಸ್ ಮೀಟ್ ಸಾಲಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಆಗ 1 second, ಅದು ಪ್ರೆಸ್ ಮೀಟ್ ಆಗಲ್ಲ, ಟಗಬೋರಾಗಿರುತ್ತೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ. ನೋಡಿದ್ದು ಸುಳ್ಳಾಗಬಹುದು. ಈಗ ಚಿತ್ರರಂಗ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ. ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ 1 ತಿಂಗಳಿಂದ. ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ. ಇದು ಸಿನಿಮಾ ಸಾಲಿಗೆ ಸೇರಿಕೊಂಡು ಎಲ್ಲ ಕಂಟೆಂಟ್ ಇರೋ ಪಿಕ್ಚರ್ಗಳು, ಹೊಸ ಪಿಕ್ಚರ್ಗಳು ಉದ್ಯಮಕ್ಕೆ ಬೆಳೆಯೋಕ್ಕೆ ಸಹಕಾರಿಯಾಗಲಿ ಅಂತ ಕೇಳ್ಕೊಂಡು ಒಂದೆರಡು ಮಾತು ಮುಗಿಸ್ತೀವಿ. ಮಾಧ್ಯಮ ಮಿತ್ರರಿಗೆ ಹಾಗೆಯೇ ಇಲ್ಲಿ ನಡೆದಿರ್ತಕ್ಕಂಥ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರ ವಲಯ ಎಲ್ಲರಿಗೂ ನಮಸ್ಕರಿಸ್ತಾ, ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ DOP ಅವರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಡೈರೆಕ್ಟರಿಂದ ಹಿಡಿದು, ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮಾಧ್ಯಮದ ಮಿತ್ರರು ಭಾಳಷ್ಟು ಪ್ರಯತ್ನಪಟ್ಟು ಕಥೆಯ ತಿರುಳನ್ನ ಏನು ಅಂತ ಕೇಳೋಕ್ಕೆ ಪ್ರಯತ್ನಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ. ಸೊ ಈಗ ಯಾರು ಕೈ ಸಿಗಲಿಲ್ಲ. ಏನಪ್ಪ ಅಂದರೆ, ಕನ್ನಡದ ವಿಚಾರಕ್ಕೆ, ಟೈಟಲ್ ವಿಚಾರಕ್ಕೆ ಎಲ್ಲ ಮಾತು ಬಂತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮಂಜಣ್ಣ, ಆಲ್ರೆಡಿ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು. ಕಾಗದ ಏನಂತ ಕಳಿಸಿದ್ರು, ಕಾಗದದ ಒಕ್ಕಣೆ ಏನಪ್ಪ ಅಂದರೆ, ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲೀಷ್ ಚಿತ್ರಗಳಿಗೆ ಟೈಟಲ್ಗಳನ್ನು ಶೀರ್ಷಿಕೆಗಳನ್ನು ಕೊಡಬಾರ್ದು. ಆ ರೀತಿ ನೀವು ಕೊಟ್ಟಿದ್ದೇ ನಿಜ. ಆದಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅಥವಾ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನು ಕಟ್ ಮಾಡಲಾಗುತ್ತದೆ. ಇದು ಅದರ ಒಕ್ಕಣೆ. ಅದರಲ್ಲಿ ಭಾಳಷ್ಟು ಜನ ನಾವು ಬಂದದನ್ನ ಹತ್ರ ತೋರಿಸಿದಾಗ, ನಾನು ಉಪಾಧ್ಯಕ್ಷನಾದಾಗ ಅದ್ರ ಮುಂದೆ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ. ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಳ್ರಿ ಅಂತಿದ್ದೆ. ಸರ್ ಇವರೆಲ್ಲ ಕೇಳಕ್ಕೆ ಯಾರು ಸರ್ ಅಂತ ಒಂದು ಉದಾಹರಣೆನೂ ಕೊಟ್ಟ. ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ. ಅದರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ ಅವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ, ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು. ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ. ಆಯ್ತಾ? ಭಾವನಾತ್ಮಕ ಮುಗಿತು. ಇನ್ನೇನಿದ್ರು ಕಾನೂನಾತ್ಮಕವಾದಂಥ ಹೋರಾಟಗಳಲ್ಲಿ ಎಲ್ಲವನ್ನು ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗಾಗಿ ಅದು ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಸ್. ಎನಿ ಮೂಮೆಂಟ್ ಮಾಡ್ತಾರೆ. ಅದನ್ನು ನಾವು ರೇಟಿಂಗಲ್ಲಿ ಕೊಟ್ಟರೆ ಸ್ವಲ್ಪ ಸೊ ನೋಡಿದ್ದು ಆದೇಶ ಮಾಡಿದ್ರು. ಹೌದು ಸರ್, ಹೌದು.
ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚೊಚ್ಚಲ ಚಿತ್ರ, ಮೊದಲನೇ ಸಿನಿಮಾ, ಡೈರೆಕ್ಟರ್ದು ಮೊದಲನೇ ಸಿನಿಮಾ. ನೀವು ಬಳ್ಳಾರಿನ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯಿತು, ಉತ್ತರ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು. ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ, ಮಗ ಹೀರೋ ಆಗಿ ಮೇಲ್ಗಡೆ ಕೂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನ ನೋಡೋವಂಥದ್ದು ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಒಬ್ಬರು ನೀವು ಮೊದಲ ನಿರ್ಮಾಪಕರಾಗಿ ನಮ್ಮಲ್ಲಿ ಮೆಂಬರ್ ಆಗಿದ್ದಾರೆ ವೆಂಕಟೇಶ್, ಇವರಲ್ಲ ನಮ್ಮಲ್ಲಿ ನಿರ್ಮಾಪಕರ ಸಂಘದ ಇದ್ದಾಗಲೇ ಆಗಿದ್ದೀರಾ? ಪೂರ್ವದಲ್ಲೇ ಗುಡ್. ಅಲ್ಲ ಏನಂದ್ರೆ ಅಲ್ಲ ವೆಂಕಟೇಶ್ ಹೇಳಿದ್ರು, ಪಾಪ ನೀವು ಫೋನಲ್ಲಿ ಮಾತಾಡಿದ್ರಿ, ಡೈರೆಕ್ಟ್ ನೀವು ಮಾತಾಡೋದಲ್ಲ. ಒಟ್ಟಲ್ಲಿ ಏನಪ್ಪ ಅಂದರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತು ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಮ್ಗೆ ಆಗಲಿ, ಒಳ್ಳೇದಾಗಲಿ, ನೀವು ಹಾಕಿದ ಬಂಡವಾಳಕ್ಕಿಂತ 10ರಷ್ಟು ಹಣ ಬರಲಿ, ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ. ಯಾರು ಬಂದರೂ ನನಗೆ ನನ್ನ ಬಾಡಿ ನಾನು ಬರ್ತೀನಿ ಅನ್ನೋದನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾಗಳು ಬಂದರೂ ವಾಸ ಔಟ್ ಮಾಡ್ತಾರೆ. ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ. ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ. ಯಾಕಂದರೆ ಮೊದಲನೇ ಚಿತ್ರ ಅಲ್ಲ, ಅದಕ್ಕೋಸ್ಕರ. ಓಕೆ, ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆ ಎಲ್ಲ ಅನುಭವಗಳಾಗಿರ್ತವೆ. ಅವಾಗ ನೀವೇ ನಮಗೆಲ್ಲವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ, ಹಂಗಲ್ಲ ಹಿಂಗೆ ಅಂತ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ. ಹಾಗೆಯೇ ಭಾಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ, ಅದು ಕೂಡ ಸಂತೋಷ. DOP ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಡೆಬ್ಯೂ ಸಿನಿಮಾ ಇನ್ ಕನ್ನಡ. ವಾಟ್ ಅಬೌಟ್ ತಮಿಳ್? ಆನ್ ಪ್ರೋಗ್ರೆಸ್, ರೈಟ್. ಇದೇ ಸಿನಿಮಾನೇ ಅಂತಾರೆ. ಓಕೆ, ಮೊದಲನೇ ಸಿನಿಮಾನೇ ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ನಮ್ಮ ಸಿನಿಮಾಗಳ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆಗಳು ಮೂಡು ಬರ್ತಾ ಇದೆ. ಥಿಯೇಟರ್ಸ್ ಫುಲ್ ಆಗ್ತಿರೋದು ಕೇಳೋದೆ ಖುಷಿ ಆಗ್ತಾ ಇದೆ. ಅಧ್ಯಕ್ಷರಾಗಿ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಸರ್, ಖಂಡಿತ ಖುಷಿ ಆಗ್ತಾ ಇದೆ. ನಾನು ಥಿಯೇಟರ್ ಓನರ್ ಆಗಿರೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೊಡ್ತೀನಿ. ಈಗ ನಾವು ಖುಷಿಯಾಗಿದ್ದೀನಿ, ಯಾಕಂದರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ, ಬಹುತೇಕ ತುಂಬಿದೆ ಅಲ್ವಾ. ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ. ನೋಡಿದ್ದು ಸುಳ್ಳಾಗ್ಬೋದು, ಆ ಟೈಟಲಲ್ಲಿ ಒಂದು ಸತ್ಯನೂ ಅಡಗಿದೆ. ಅವ್ರು ಹೇಳೋಕೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ, ನನಗೆ ಅರ್ಥ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ, ನಮ್ಮ ARK ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ನೋಡಿದ್ದು ಸುಳ್ಳಾಗಬಹುದು ಟೈಟಲ್, ಅದರಲ್ಲಿ ಸತ್ಯ ಇದೆ ಸರ್. ಏನಂದರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊಳ್ತಿರ್ತೀವಿ ಸರ್. ನಾನು ನೋಡಿರ್ತೀನಿ, ಅದೇ ನೋಡಿರೋದನ್ನು ನಾನು ಸತ್ಯನ ಬಯಲು ಮಾಡೋಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂ ಹೋಗ್ಬೋದು. ಅದು ಸತ್ಯನ ನಾನು ನೋಡಿರ್ತೀನಿ, ಅದನ್ನೇ ನಾನು ವಾದ ಮಾಡಿದರೆ ಆಗಲ್ಲ. ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೋ ಮಾಡಿಬಿಡ್ತಾರೆ. ಯಾವುದು ಸರಿಯಲ್ಲ ಅನ್ನೋದು ಅಲ್ಲ, ನಾನು ವಿಶ್ಲೇಷಣೆ ಮಾಡಲ್ಲ. ಅದನ್ನು 10 ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ. ಅದು ಬಿಡಿ. ಒಂದು ಎರಡನೇದು ARK ಮೀಡಿಯಾದವರು ಬ್ಯಾನರಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ, ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್. ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ, ವಿಜಯಕ್ಕೆ ಸಂಕೇತ ಸರ್. ಅದರಿಂದ ಅವರು ಬ್ಯಾನರ್ ಮುಂದೆ ಒರೀಲಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ. ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ. ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಬಹುತೇಕ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ, ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಆ ಸಿನಿಮಾ ಇವತ್ತು ಒಳ್ಳೆ ದಿನ ಸರ್ ನನ್ನ ಪಾಲಿಗೆ. ಏನು ಹೇಳಿ, ಗಣೇಶ ಚತುರ್ದಶಿ, ಕೆಲವರು ಉಪವಾಸನೇ ಇದ್ದಾರೆ ಇಲ್ಲಿ.
ಆವತ್ತಿನ ದಿನ ಸಂಕಷ್ಟಿ ಗಣೇಶ ಸಂಕಷ್ಟಿ. ಸಾರಿ ಸರ್, ಏನಾರ ಸರ್ ತಪ್ಪುಗಳಿದ್ರೆ ತಿದ್ಕೊಳ್ಳಿ, ನೀವೇ ನಮ್ಮ ಮಿತ್ರರು. 354ನೇ ನಮ್ಮ ರಾಯರ ಆರಾಧ್ಯ ನಡೀತಾ ಇದೆ. ಒಳ್ಳೆ ದಿನ ಸರ್ ಇವತ್ತು. ಇಂಥ ದೇಶದಲ್ಲಿ ನಮ್ಮ ನೋಡಿದ್ದು ಸುಳ್ಳಾಗಬಹುದು ಅಂತ ಇದೆಯಲ್ಲ, ಅದು ಲಾಂಛನ ಆಗ್ತಾ ಇದೆ. ಲಿರಿಕಲ್ ರೈಟ್ಸ್ ಪಬ್ಲಿಸಿಟಿ ಮುಖ್ಯವಾಗಿದೆ ಸರ್. ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು. ಯಾವ್ದು ಕಾರಣ ನಾವು ಏನಾರ ಒಂದು ಪ್ರಾಡಕ್ಟಿಗೆ ಇಷ್ಟ ಅಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತಾನೆ ಒಂದಷ್ಟು ಇಟ್ಕೋಬೇಕಾಗುತ್ತೆ ಸರ್. ಇವತ್ತಿನ ದಿನ ಇಂಪಾರ್ಟೆಂಟ್ ಬೇಕಾಗಿದೆ ಸರ್. ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಸರ್? ದಯವಿಟ್ಟು ತಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕನ್ನಡ ಸಿನಿಮಾ ನೋಡ್ಲೇಬೇಕು ಸರ್. ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ನೀವೇನಾರ ಸರ್ ಪ್ಲೀಸ್ ನೀವೆಲ್ಲ ಸಿನಿಮಾ ನೋಡಿದ್ ಬಿಟ್ರೆ ಎಲ್ಲ ಸಿನಿಮಾ ನೋಡಿ ಅಂತ ಇದ್ದೀನಿ. ಆಮೇಲೆ ಸರ್ ಇನ್ನೊಂದು ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ, ಆರ್ಟಿಸ್ಟ್ ಪಾಪ್ಯುಲರ್ ಆಗಿದ್ದಾರೆ. ಅದೆಲ್ಲ ನೀವು ನೋಡಿರೋದ್ರಿಂದ ಅವ್ರು ಪಾಪ್ಯುಲರ್ಗಳಾಗಿರೋದು. ಅವ್ರು ಇವತ್ತು ಹೀರೋಯಿಸಮ್ ತೋರಿಸ್ತಾ ಇದಾರಲ್ಲ, ಅವರೆಲ್ಲ ಯಾರಿಂದ ಹೋಗಿರೋದು? ಒಬ್ಬ ಬ್ಯಾನರ್ ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೊಳ್ತಾನಲ್ಲ, ಅವನಿಂದ ಹೀರೋಯಿಸಮ್ ತೋರಿಸ್ತಾ ಇರೋದು. ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು 7 ವರ್ಷಕ್ಕೆ 8 ವರ್ಷಕ್ಕೆ ಸಿನಿಮಾ ಇಂಡಸ್ಟ್ರಿ ಇಲ್ಲಲ್ಲ ಸರ್. ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಹೂಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾದ್ರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ. ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳು ಮಾಡಿಕೊಂಡು ಏನು ಬಾಕ್ಸಲ್ಲಿ ಇಟ್ಕೊಳ್ತೀರಾ? ಎಲ್ಲಿ ಇಟ್ಕೊಳ್ತೀರಿ ಸರ್? OTT ನಿಮ್ಗೆ ದುಡ್ಡು ಹಣ ಕಲಿಸಲ್ಲ. ಯಾರು OTT ನೋಡ್ಬಿಟ್ಟು ನಿಮ್ಮನ್ನ ಹೀರೋಯಿಸಮ್ ತೋರಿಸಲ್ಲ. ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕಟ್ತಾನೆ, ಅವ್ನು ನಿಜವಾದ ಫ್ಯಾನ್ ನಿಮಗೆ. ಅವರಿಂದ ನೀವು ನಿಂತ್ಕೊಂಡಿದ್ದೀರಿ, ಅವರಿಂದ ನೀವು ಹೀರೋಗಳಾಗಿದ್ದೀರಿ. ಇವತ್ತು 7 ವರ್ಷಕ್ಕೆ 8 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದೀರಾ. ಎಷ್ಟು ಸರಿ ಸರ್? ನಮ್ಮ ಹೊಸಬರು ಬೆಳೀಲಿ ಸರ್. ಅವ್ರನ್ನೆಲ್ಲ ಬೆಳೆಸಬೇಕಾದ್ರೆ ನೀವೆಲ್ಲ ಸಿನಿಮಾಗಳು ನೋಡಬೇಕು, ಕನ್ನಡನೇ ನೋಡ್ಬೇಕು ಸರ್. ವಾಸು ಸರ್ ಅಲ್ಲಲ್ಲ, ನಿಮ್ದು ಕೇಳ್ತೀನಿ ಸರ್ ಪ್ಲೀಸ್, ನಂದು ಹೇಳ್ಬಿಡಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ. ಅದೇ ಬಗ್ಗೆ ನಮ್ಮನ್ನು ಕೇಳ್ಕೊಳ್ತಾ ಇದ್ದೀನ. ಅಧ್ಯಕ್ಷರೇ, ಇವ್ರು ಹೇಳಿದ್ದು ಈ ಸಿನಿಮಾ ಯಾಕೆ ನೋಡ್ಬೇಕು? ಮೇಡಮ್, ಈ ಸಿನಿಮಾ ಯಾವುದೇ ವಿಶೇಷ ಇರ್ಲಿ, ಯಾವುದೇ ವಿಷಯ ಇರ್ಲಿ, ಇಲ್ಲ ಹೋಗಿ ಒಂದಿನ ಬಂದು ನೋಡಿ ಸರ್. ಮನುಷ್ಯನಿಗೂ ಊಟ, ನೀರು, ಗಾಳಿ ಎಷ್ಟು ಮುಖ್ಯನೋ ಎಂಟರ್ಟೈನ್ಮೆಂಟ್ ಅಷ್ಟೇ ಮುಖ್ಯ ಸರ್. ನಾವು ಉಲ್ಲಾಸವಾಗಿದ್ರೆ ಅಟ್ಲೀಸ್ಟ್ ಈ ಮೈಂಡ್ ಅಲ್ಲಿ ಇರ್ತದಲ್ಲ, ಅವ್ನ್ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ನ್ ತುಳಿಬೇಕು. ಇವೆಲ್ಲ ಹೋಗ್ತಾರೆ. ಎಷ್ಟು ಅವರು 3 hours ಸಿನಿಮಾ ನೋಡಿದಷ್ಟು ಟೈಮು ನಿಮ್ಗೆ ಯಾವುದೇ ಗಮನ ಸರಿಯಲ್ಲ. ಅದ್ರ ಮೇಲೇನೆ ಇರ್ತೀವಿ, ಆರೋಗ್ಯಕರವಾಗಿರ್ತೀವಿ. ನೀವು ಎಂಟರ್ಟೈನ್ಮೆಂಟ್ಗೆ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಒಂದು 8 ಜನ ಸಿನಿಮಾ ಮಂತ್ರಿಗಳು ಇರಲಿ. ಈಗಾಗಲೇ 2000ದಿಂದ 400 ಥಿಯೇಟರ್ಗೆ ಬಂದಿದೆ ಸರ್. ಎಲ್ಲ ನೀವೆಲ್ಲ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲೇ ನೋಡಿ. ಪದೇ ಪದೇ ಕೇಳ್ತಾ ಇದ್ದೀನಿ. ಯಾವುದು ಸರ್? ಖಂಡಿತ ನೋಡ್ತೀನಿ ಸರ್. ಎಲ್ಲ ಬಹುತೇಕ ಪಿಕ್ಚರ್ಗಳು ನೋಡ್ತೀನಿ ಸರ್. ಸ್ವಾಮಿ ಸರ್ ಏನಿದ್ದೀರಾ ಈಗ ಸಿನಿಮಾ ನೋಡಿ ಯಾಕೆ ನೋಡ್ಬೇಕು ಸರ್? ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಯಾವುದೇ ಟಾಪ್ ಇಲ್ಲ, ಟಾಪ್ ಡೈರೆಕ್ಟರ್ಗಳಿಲ್ಲ, ಟಾಪ್ ಲೊಕೇಶನ್ ಇಲ್ಲ, ಟಾಪ್ ಕಾಸ್ಟ್ಯೂಮ್ ಇಲ್ಲ ಸರ್. ಸರ್ ಸಿನಿಮಾ ಹೋಗ್ತಾ ಇದೆ ಸರ್, ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ ಸರ್. ಪೂರ್ತಿ ಕೇಳಿಸ್ಕೊಳ್ಳಿ ಸರ್, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್. ನಾನು 25 ವರ್ಷ ಸಿನಿಮಾ ಓನರ್ ಆಗಿ 40 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀನಿ ಸರ್. ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ. ಒಂದು ಕಡೆ ಆದರೆ ಈ ಸೂಪ್ರಮ್ ಶೋ ಇದೆಲ್ಲ ಸರ್, 12 ದಿನಗಳು ಸತತವಾಗಿ ಆನ್ಲೈನ್ ಬುಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನಮ್ಮ ಥಿಯೇಟರ್. ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಏನ್ ಸರ್? ಬರ್ಲಿ ಸರ್, ನಾನು ಹೇಳೋದು ಕೇಳಿ. ಫುಲ್ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೆ ತೆಗಿಯಲ್ಲ, ಯಾವ ಕೂಲಿ ಅಲ್ಲ, ಯಾವ್ದಾರ ಬರ್ಲಿ, ನಾವು ಸಿನಿಮಾ ತೆಗಿಯಲ್ಲ ಸರ್. ಅಲ್ಲ, ಈ ಮಾತೆಲ್ಲ ನಡೆದಿರೋದು ಪ್ರಾಧಾನ್ಯತೆ ಕೊಟ್ಟೇ ಕೊಡ್ತೀವಿ.
ನಡೆಸ್ಕೊಡಿ ಆ ಕನ್ನಡ ಸಿನಿಮಾ. ಏನ್ ಸರ್ ಹೇಳ್ತೀರಾ? ದೊಡ್ಡ ಯಾರು ಇದೊಂದಲ್ಲ, ಯಾವುದೇ ಬರ್ಲಿ ಕಲೆಕ್ಷನ್ ಇರೋದು ಯಾವತ್ತೇ ಇದಕ್ಕೆ ತೆಗೆಯೋದಿಲ್ಲ. ಖಂಡಿತ ತೆಗೆಯೋದು. ಇನ್ನೊಂದು ಬೇಜಾರಾಗಿರೋದು ಹೇಳಿ ಸರ್, ಅಧಿಕಾರ ಇದೆ, ಕೇಳ್ಬೋದು. ಪ್ರೆಸ್ ಮೀಟ್ ಹೋಗಿದೆ ಇಂಗ್ಲಿಷ್ಗಳು ಏನ್ ಬೇಕಾದ್ರೆ ಕೇಳ್ಬೋದು. ನಾನೊಂದು ಪ್ರೆಸ್ ಮೀಟ್ ಹೋಗಿದ್ದೆ MMB ಲೆಗಸಿನಲ್ಲಿ. ಅಲ್ಲಿ ಒಬ್ಬರು ಕನ್ನಡ ರಕ್ಷಣಾ ವೇದಿಕೆಯವರು ನಿಮಗೆ ಬಹಳ ಕೆಟ್ಟದಾಗಿ ಮಾತಾಡಿ ಸರ್. ಅವ್ರು ಅನ್ಕಿದಾಗ ಅದು ಅವ್ರು ಯಾರು ನಾನು ಅಡ್ಡಿಪಡಿಸಕ್ಕಾಗಲ್ಲ ಸರ್. ನನ್ನ ಬಗ್ಗೆನೂ ಮಾತಾಡ್ತಾರೆ, ರಾಷ್ಟ್ರದ CM ಬಗ್ಗೆ ಮಾತಾಡ್ತಾರೆ, PM ಬಗ್ಗೆ ಮಾತಾಡ್ತಾರೆ ಸರ್. ಪರ ವಿರೋಧ ಇದ್ದೇ ಇದೆ, ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ. ನಾನು ಅವ್ರನ್ನ ನಿಮ್ಮ ಮನಸ್ಸಿಗೆ ನಾನು ಕಡ್ದು ಮಾಡೋಕೆ ನಾನು ಯಾರಲ್ಲ. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ಸರ್. ಇಲ್ಲಿ ಸರ್ ಕನ್ನಡ ಬರಲ್ಲ ಅಂತ ಅದು ಯಾರು ನಮ್ಮ ಪೂರ್ವಿಕರು ಸರ್. ನಮ್ಮ ಪೂರ್ವಿಕರಿಗೆ ಇಲ್ಲಿ ಇಟ್ಟಿರೋದು, ನಮ್ಮ ತಾಯಿ ಇಲ್ಲಿ ಹುಟ್ಟಿರೋದು. ಗಾಂಧಿ ಬಜಾರ್ 11 ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಗಾಂಧಿ ಬಜಾರ್ದಲ್ಲಿ ಪ್ರೀತಮ್ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗಿದೆ. 80-150 ಜನ ಪ್ರೀತಮ್ ಬಾರ್ ಇದೆ ರೀ ನಮ್ಮ ಬಿಲ್ಡಿಂಗಲ್ಲಿ. ಮಾಡ್ಲಿ ಬೇಡ್ರಿ, ಬ್ಯಾಂಡ್ ಬಾಕ್ಸ್ ಆ ಬಿಲ್ಡಿಂಗ್ ನಮ್ಮ ಮಾವತ್ತು, ನಮ್ಮ ತಾಯಿ ಹುಟ್ಟಿರೋದು ಅಲ್ಲೇನೆ. ಯಾರು ಸರ್ ಇದ್ರು ಸರ್? ಇವತ್ತಿನ ದೊಡ್ಡವ್ರು ಇದ್ದಾರೆ ಸರ್. ದೊಡ್ಡವರು MP ಗಳಿದ್ದಾರೆ, MLA ಗಳಿದ್ದಾರೆ, ಮಹಿಳಾ ಆಯೋಗದ ನಮ್ಮ ಮಂಜುಳಾ ನಾಯ್ಡು ಅವರು, ನಮ್ಮ ಇವರು ಮೇಯರ್ ಆಗಿದ್ರಲ್ಲ ಪದ್ಮಾವತಿ, ನನ್ನ ಸೋದರ ಮಗಳು. ಯಾರು ಸರ್ ಹೇಳಿದ್ರು ನಾವು ಎಲ್ಲಿಂದ ಬಂದವರು ಅಂತೇಳಿ ಸರ್? ಖಂಡಿತ ಸರ್. ಹೊಸವ್ರೆ ತಮ್ಗೆ ಕೇಳ್ಬೋದು ಎಲ್ಲಾರ್ಗು. ನಿಮ್ಮ ಹೌದೌದು ನಿಜ. ತಮಗೆ ಬೇಡ ಬಿಡಿ ಸರ್. ನಾನು ಅದರಾಗೆ ಟೀಕೆ ಇದು ಮಾಡಕ್ಕೆ ಹೋಗೋದಿಲ್ಲ, ಚರ್ಚೆ ಮಾಡಕ್ಕೆ ಹೋಗಲ್ಲ. ನನ್ಗೆ ಗಮನ ಗೊತ್ತಿದೆ, ಆದ್ರೆ ನಾನು ಚರ್ಚೆ ಮಾಡಲ್ಲ ಸರ್. ಈಗ ಆಕಾಶ ನೋಡಿ ನೂರಾರು ನಾಯಿಗಳು ಪುಗ್ತಾ ಇರ್ತವೆ, ಆ ಕಿವಿಗೆ ಏನಾರ ಹೋಗ್ತಾ ಆಕಾಶ ಕೇಳಿಸ್ಕೊತದ? ಏನೋ ನೋಡಿ ಪುಗಿತಾ ಇರ್ತವೆ. ಅದಕ್ಕೆ ನಾನ್ಯಾಕೆ ಸರ್ ಸ್ಪಂದನೆ ಮಾಡ್ಬೇಕು? ಬೇಡ ಸರ್, ಬೇಡ ಬಿಡಿ. ಇಲ್ಲ ಬೇಡ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಈ ಪಿಕ್ಚರ್ ಥಿಯೇಟರ್ ಕೊಡಿ ಸರ್. ಖಂಡಿತ ಕೊಡ್ತೀವಿ ಸರ್. ನಮ್ಗೆ ಅವಕಾಶ ಇದ್ದಾಗ ಯಾರಿಗೂ ಖಂಡಿತ ಕೊಡ್ತೀವಿ. ನಿಮ್ಗೆಲ್ಲ ನಿಮ್ಮ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ನಾನು ಬೇಡ್ಕೊಳ್ತಾ ಇದ್ದೀನಿ. ಕನ್ನಡ ಸಿನಿಮಾಲ್ ಬಂದಾಗ ಅಟ್ಲೀಸ್ಟ್ ಸಿನಿಮಾ ಥಿಯೇಟರ್ಗಳಿಗೆ ಬಂದು ನೋಡಿ, ನಮ್ಮ ಥಿಯೇಟರ್ ಮಂದಿರಗಳು ಉಳಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ನಮಸ್ಕಾರ. ಆಮೇಲೆ ನಮ್ಮ ಹೊಸ ಟೀಮ್ ಏನೋ ಇದೆಯಲ್ಲ, ನಮ್ಮ ನಿರ್ಮಾಪಕರು, ನಾಯಕ ನಟರು, ಆ ಹೊಸ ಟೀಮು, ಅವ್ರಿಗೆಲ್ಲ ಒಳ್ಳೇದಾಗಲಿ, ಹಣ ಗೆಲ್ಲಿಸಲಿ, ಇನ್ನು ಮುಂದಕ್ಕೆ ಸತತವಾಗಿ ಸಿನಿಮಾಗಳನ್ನು ಮಾಡಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಥ್ಯಾಂಕ್ ಯು. ಸ್ವಾಮಿಗಳೇ, ಇದು ಒಂದು ಸರ್ಕಾರದಲ್ಲಿ ಆಗುವಂತ ಪ್ರೋಸೆಸ್ ಸರ್. ಇದು ಹಲವಾರು ವರ್ಷಗಳಿಂದ ಬಂದಿರೋದು. ಏಕಾಏಕಿ ಕೂಲಿ ಸಿನಿಮಾಗೆ ಬಂದಿಲ್ಲ. ಹಲವಾರು ವರ್ಷಗಳಿಂದ ಈ ರೇಟ್ಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈ ರೇಟ್ ಯಾವುದೇ ಸ್ಟೇಟಲ್ಲಿ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ನಾನು ಬಂದಾಗ, ಆ ಸ್ಥಾನಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ನಾವು ನಮ್ಮ ಕಮಿಟಿ ಮೆಂಬರ್ಸು, ಮಾಜಿ ಅಧ್ಯಕ್ಷರುಗಳು ಎಲ್ಲರ ಜೊತೆಗೆ ಚರ್ಚೆ ಮಾಡಿಬಿಟ್ಟು ಸರ್ಕಾರಕ್ಕೊಂದು ಮನವಿ ಕೊಟ್ಟಿದ್ದೀವಿ. ಅದನ್ನ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ. ಅವ್ರು ಗೌರ್ಮೆಂಟ್ ಪ್ರೋಸೆಸ್ ಮಾಡ್ತಾ ಇದ್ದಾರೆ ಸರ್. ಇವತ್ತಾಗ್ಬೋದು, ನಾಳೆ ಆಗ್ಬೋದು, ನಾಳಿದ್ದಾಗ್ಬೋದು. ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಅತಿ ಶೀಘ್ರದಲ್ಲೇ ಎಲ್ಲ ಆಗಿದೆ. 1 or 2 days ಅಲ್ಲಿ ಬರ್ತಾ ಇದೆ. ಖಂಡಿತ ಬರ್ಲೇ ಬರುತ್ತೆ. ಅದಾದ ನಂತರ ಯಾಕೆ ಆಗಿದೆ ರೇಟ್ಗಳು ಮಾಡಿದಾರೆ ಅಂದ್ರೆ ಸರ್, ಇದು ಬಂದು ಡಿಸ್ಟ್ರಿಬ್ಯೂಷನ್ ಬಂದು ಯಾರೋ AVM ಮೀಡಿಯಾದವರು ತಗೊಂಡಿದ್ದಾರೆ. ಇಲ್ಲಿ ಕೆಲವರು ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ಅವರು ರೆಪ್ರೆಸೆಂಟೇಟಿವ್ ತರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನಾವು ಯಾರಿಗೂ ಅವ್ರ ಜೊತೆಗೂ ಮಾತಾಡಿದ್ದೀನಿ. ನೋಡಪ್ಪ, ಸರ್ಕಾರದಲ್ಲಿ ಇವತ್ತು ನಾಳೆ ಹಾಕೋ ಥರ ಇದೆ. ಯಾಕಿದ್ವು ಸರ್? ಸರ್ಕಾರಕ್ಕೆ ಏನಾರ ಬಂದರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ತಿಳಿಸುತ್ತೆ. ನಮಸ್ಕಾರ. ವೇದಿಕೆ ಮೇಲೆಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳು ತಿಳಿಸ್ತಾ, ಈಗ ಮಂಜಣ್ಣ ಅವರು ಒಂದು ಒಳ್ಳೆ ಕ್ವಶನ್ ಕೇಳೋದು, ಯಾಕೆ ಸಬ್ ಟೈಟ್ಲ್ ಕೂಡ ಕನ್ನಡದಲ್ಲಿ ಇಲ್ಲ ಅಂತ. ಲಿರಿಕ್ಸಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ.
ಲಿರಿಕ್ಸ್ ಹೆಂಗ್ ಕೊಡಕ್ಕಾಗತ್ತೆ ಕನ್ನಡ ಅಂತ? ಕನ್ನಡ ಕೇಳಿಸ್ತಾ ಇರ್ತದೆ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ. ಬಟ್ ಅದೇ ತರದ್ದು ಟೈಟಲ್ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ಬೇರೆ ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲಿಷ್ ಟೈಟ್ಲ್ ಇರಬೇಡ ಅಂತ ಹೇಳಿ ಅಥವಾ ಇರ್ತಿರೋ ಕೇಳ್ಕೊಳ್ಳಿ. ಅಲ್ಲ ಸುಮ್ಮನೆ ಮಂಜಾಣ ಅಂತ ಮಾತಾಡ್ತಾ ಇರೋದು ನಾನು. ತುಂಬಾ ಸಂತೋಷ, ಕನ್ನಡ ಪ್ರೇಮ ಬಂದಿದೆ, ಬಹಳ ಖುಷಿ ಆಯ್ತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ ಅವರ ಒಂದು ಪರ್ಫೆಕ್ಷನ್, ಅವರ ಒಂದು ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್, ಕೇಳ್ತಾ ಇದ್ದ ರೀತಿ, ಅವರ ಕಂಪೋಸಿಂಗು ಬಹಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರ್ ಒಬ್ಬ ಇನ್ಸ್ಪೆಕ್ಟರ್ ಹೆಂಗಿರ್ತಾರೋ ಆ ರೀತಿ ಪಾತ್ರ ಮಾಡಿದಾರ ಜೊತೆ ನಾನು ಪಾತ್ರ ನಿರ್ವಹಣೆ ಮಾಡೋ ಬಹಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ. ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ. ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಭೀಮ್. ಡೈರೆಕ್ಟ್ರು ನಿರ್ಮಾಪಕರೇನು ಹೇಳ್ತಾ ಇಲ್ಲ, ನಾವು ACP ಪಾತ್ರ ಮಾಡಿದ್ದೀನಿ ಸರ್, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ, ಒಂದು ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ಸೊ ಇದು ಮೊದಲನೇ ಸಿನಿಮಾ ನಂದು. ಸೊ ನಾನು ಒಂದಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಹಿಡಿದು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸಿದಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾಗ್ರಾಫರ್ KV ಕಿರಣ್ ಅವರು, ಇವರು ಮೂಲತಃ ಚೆನ್ನೈನವರು. ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಾಫರ್ ಕಾಲಿಡ್ತಾ ಇದ್ದಾರೆ. ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ರು ಈ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು. ಸೊ ಅವ್ರು ಇವತ್ತಿಗೆ ಬಂದಿಲ್ಲ. ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ತಾನೇ ನೀವು ಒಂದು ಸಾಂಗ್ ನೋಡ್ರಲ್ವಾ, ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡುವಂಥ ಅನಿರುದ್ಧ ಶಾಸ್ತ್ರಿ ಅವರು, ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು. ಇದು ಅಲ್ಲದೆ ಇನ್ನೊಂದು 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೊಸ ಪ್ರತಿಭೆಗಳನ್ನ ಪರಿಚಯಿಸಿರೋಂಥ ಅನಿಲ್ ಸರ್ ಮತ್ತು ನಮ್ಮ ARK ಮೂವೀಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳ್ತಾರೆ, ಇದು ಟ್ರೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಈ ಸಿನಿಮಾದಲ್ಲಿ 4 ಸಾಂಗ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ, ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ, ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ. ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮಿಹಿರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. 2 ಸಾಂಗ್ನ ಗುಮ್ಮಿನೇನಿ ವಿಜಯ್ ಅಂತ, ಇವಾಗ ನೀವು ನೋಡಿದ್ರಲ್ಲ, ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮ್ಮಿನೇನಿ ವಿಜಯ್ ಅವರು ಕಂಪೋಸ್ ಮಾಡಿದ್ದಾರೆ. ಇನ್ನೂ 2 ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಿಹಿರಾಮ್ಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸರ್ ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. 2018ರಲ್ಲಿ ನಡೆದಂಥ ಒಂದು ಘಟನೆ. ಕ್ರೈಮ್ ಅಲ್ಲ ಸರ್, ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ. ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬ ಹೊಸರು ಇದ್ದಾರೆ. ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆ್ಯಕ್ಟ್ ಮಾಡಿದ್ದಾರೆ. ಸುಷ್ಮಿತಾ ಊರಿ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಶ್ರೀಕಾಂತ್ ಅಂತ ಗೊತ್ತಿರಲ್ಲ, ಅವರು ಇದಕ್ಕಿಂತ ಮುಂಚೆ ಧೀರನು ಮತ್ತು ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ರಾವ್ ಸರ್ ಇದ್ದಾರೆ, ಮನಮೋಹನ್ ರೈ ಅವರು ಇದ್ದಾರೆ. ಅದು ಬಿಟ್ಟು ಒಂದಷ್ಟು ಜನ ಹೊಸಬರು ಇದ್ದಾರೆ. ಸರ್ ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹೌದು ಸರ್, ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತು ಟೈಟ್ಲಿಗೂ ಕನೆಕ್ಷನ್ ಇರುತ್ತೆ. ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜಲ್ಲಿದೆ. ಒಂದು ಕಡೆ SFX ಮತ್ತು ಇನ್ನೊಂದು ಕಡೆ RR ನಡೀತಾ ಇದೆ. ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಅದಾದಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈ ಬಂದಮೇಲೆ ಯಾವತ್ತೂ ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡ್ಬಿಟ್ಟು
ನನ್ನ ಪ್ರೆಸ್ ಮೀಟಲ್ಲಿ ನಿಮಗೆ ತಿಳಿಸ್ತೀವಿ. ಸರ್ ಕತೆಗೆ ತುಂಬ ಆ್ಯಪ್ಟ್ ಅನಿಸ್ತು, ಅದಕ್ಕಾಗಿ ಕತೆ ಟೈಟಲ್ ಚೂಸ್ ಮಾಡ್ತೀವಿ. ಸರ್ ಅದೇ ನೈಜ ಘಟನೆ, ಅದು ನೋಡಿದ್ದು ಸುಳ್ಳಾಗುವಂಥ ಸಿನಿಮಾ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಏನಕ್ಕೆ ಇಟ್ಟಿದ್ದು ಅನ್ನೋದು ನಿಮ್ಮ ಸಿನಿಮಾದಲ್ಲಿ ನಮಗೆ ಕನ್ಫ್ಯೂಷನ್ ಕೊಡ್ತೀವಿ ನಾವು. ಕಂಪಲ್ಸರಿ ಸಿನಿಮಾ ನೋಡಲೇಬೇಕು. ಇಲ್ಲ ಸರ್, ದಯವಿಟ್ಟು ಸಿನಿಮಾ ನೋಡಿ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸರಿ ಸರ್, ಆಯ್ತು. ಒಂದು ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ, ಹೌದು. ಟೋಟಲಿ ಬಿಗಿನಿಂಗ್ ಇಂದ ಎಂಡ್ವರೆಗೆ ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ. ಹೌದು ಸರ್, ಇರಬೇಕು ಕಾಪು. ಸರ್ ಮೊದಲನೇ ಸಿನಿಮಾ ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದು, ಥ್ಯಾಂಕ್ಸ್ ಹೇಳಿದ್ದೀನಿ. ನೀವು ಕೇಳಿದ ಕ್ವಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನೋ ಡೌಟ್ಸ್ ಇದ್ರೆ ಕೇಳಿ ಹೇಳ್ತೀನಿ ನಾನು. ಸರ್ ಇದು ತುಂಬ ಎಂಟರ್ಟೈನ್ಮೆಂಟು ಮತ್ತು ಒಂದು ಮೆಸೇಜ್ ಇರೋದು ಸಿನಿಮಾ. ಸೊ ಸಿನಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಏನು ಮೆಸೇಜ್ ಅನ್ನೋದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಪೇರೆಂಟ್ಸು ಮತ್ತು ಎಲ್ಲ ಚಿಲ್ಡ್ರನ್ಸು ನೋಡೋಂಥ ಸಿನಿಮಾ. ಟೋಟಲ್ ಎಂಟೈರ್ ಹೌದು ಸರ್, ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ನಡೆದಿರೋ ಘಟನೆ ಆಗಿರೋದ್ರಿಂದ ಟೋಟಲ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ದೀವಿ. ಇಲ್ಲ ಇಲ್ಲ ಇಲ್ಲ, ಇವಾಗ ಪ್ರೆಸೆಂಟ್ ಪೀರಿಯಡ್ಗೆ ಹೋಗ್ತೀವಿ. ಆಮೇಲೆ ಇನ್ನೊಂದು ನಮ್ಮ ಹೀರೋ ಬಗ್ಗೆ ಹೇಳಬೇಕು. ಸೊ ಅವ್ರಿಗೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವ್ರನ್ನ ಈ ತೆರೆ ಮೇಲೆ ತರೋಕ್ಕಿಂತ ಮುಂಚೆ ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದ್ದೀವಿ. ಸೊ ಅಂದರೆ ನಾವು ಸಿನಿಮಾನ ಎಲ್ಲರೂ ನೋಡೋ ಥರ ಸಿನಿಮಾ ಅಂದ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ, ಎಲ್ಲ ಹೀರೋಗಳು ಹಂಗಿರುತ್ತೆ ಅಂತ. ಸೊ ಆ ಥರ ಅಲ್ಲದೇ ನಾವು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಯಾವ ಥರ ಇರ್ತಾರೆ, ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಜನಗಳ ಜೊತೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಸೊ ನಮ್ಮ ಹೀರೋನ ಒಂದು 20 ದಿನ ನಮ್ಗೆ ಗೊತ್ತಿರೋ ಒಂದು ಪೊಲೀಸ್ ಆಫೀಸರ್ ಹಿಂದೆಗಡೆ ಅವ್ರ ಹತ್ರ ಮಾತಾಡಿ ಅವ್ರಿಂದ ಬಿಟ್ಟು ಅವ್ರ ಹಾವಭಾವ ಮತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಕೆ ಬಿಟ್ಟು ಅವ್ರ ತಯಾರಿ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ತೊಗೊಂಡಿದ್ದೀವಿ ಸರ್. ಸರ್ ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜ್ ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್, ಕನ್ನಡದವ್ರಿಗೆ ಕನ್ನಡ ಭಾಷೆ ಬರುತ್ತೆ, ಪದಗಳು ಅರ್ಥ ಆಗುತ್ತೆ, ಆವಾಗ ಅವರು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾರೆ. ಬೇರೆ ಭಾಷೆಯವ್ರಿಗೆ ಅದು ಅರ್ಥ ಆಗಲ್ಲ, ಅದಕ್ಕೆ ಅವ್ರು ಓದ್ಬಿಟ್ಟು ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಇಂಗ್ಲೀಷಲ್ಲಿ ಮಾಡ್ತಾರೆ. ಸರ್ ಅದು ಹಂಗೆ ಬರುತ್ತೆ ಸರ್, ಲಿರಿಕಲ್ ಹಾಡಂದ್ರೆ ಹಂಗೆ ಬರುತ್ತೆ ಸರ್. ಕನ್ನಡ ಹಾಡಾಕಿದ್ರು ಹಂಗೆ. ಸರ್ ನೋಡಿ, ನಿಮ್ಮ ಹಿಂದ್ಗಡೆ ಪೋಸ್ಟ್ ಎಲ್ಲ ಬರೀ ಇಂಗ್ಲೀಷಲ್ಲಿ ಕನ್ನಡ ಅಂತ ಹೇಳ್ಬಿಟ್ಟು ಕನ್ನಡ ಓದಿ ಎಲ್ಲಿ ಬಿಡ್ತಾರೆ ಪ್ರೇಕ್ಷಕರು ಥಿಯೇಟರ್ ನೋಡೋದು ಪ್ರತಿ ನೋಡೋಕೆ ಬರಲ್ಲ ಅಂತ ಈಗ ಎಲ್ಲಿಂದ ಬರ್ತಾರೆ? ನೀವು ಮಾಡಿದ್ರೆ ಕನ್ನಡದವ್ರದ್ದಾನೆ ಫಿಲ್ಮ್. ಹೌದು, ಮತ್ತೆ ಅವ್ರನ್ನ ಕನ್ನಡದವ್ರನ್ನ ಇಂಪ್ರೆಸ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಹೋಗಿ ಫಸ್ಟ್ ಸಿನಿಮಾ ಅಲ್ಲ, ನೀವು ಸಡನ್ ಆಗಿ ಈಗೆಲ್ಲ ಎಲ್ಲ ನಡೀತಾರೆ ಇಲ್ಲಿ. ಯಾರು ಎತ್ತಿಸ್ಬೇಕು ಅಂತ ಮಾಡಲ್ಲ. ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಇದು ನೆಕ್ಸ್ಟ್ ಪ್ರೆಸ್ ಮೀಟ್ ಎಲ್ಲ ಚೇಂಜ್ ಮಾಡ್ತೀವಿ. ಇವತ್ತಿನ ಸ್ಥಿತಿನಲ್ಲಿ ಕನ್ನಡ ಹೇಳಬೇಕು ಅಂದ್ರೆ ಸಿನಿಮಾಗಳಿಂದ ನಮ್ಗೆ ತಿಳ್ಕೊಳ್ಳೋಕ್ಕಾಗಲ್ಲ. ನೀವು ಅದೇ ತಪ್ಪು ಮಾಡುತ್ತೆ. ಕನ್ನಡ ಎಲ್ಲ ಬೇರೆ ಬಂದು ಖಂಡಿತ ನೆಕ್ಸ್ಟ್ ಪ್ರೆಸ್ ಮೀಟ್ ಎಲ್ಲ ಚೇಂಜ್ ಆಗುತ್ತೆ. ನಮ್ಮ ತಂದೆ ತಾಯಿ ಇಲ್ಲಿ ಕೂತಿದ್ದಾರೆ, ಅವ್ರ ಆಶೀರ್ವಾದ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ, ಹಿರಿಯರಿಗೆ, ಎಲ್ಲರಿಗೂ ಪದಾರ್ವತಿಗೆ ನಮಸ್ಕಾರ ಆಗ್ತಾ, ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದು ನಂದು ಫಸ್ಟ್ ಸಿನಿಮಾ, ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ಲು. ಈ ಸಿನಿಮಾಗೆ ಏನಕ್ಕೆ ಬಂತು ಅಂದರೆ, ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು 15 ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದ್ದೀವಿ, ಆ ಸಿನಿಮಾದ ಕತೆ ಏನು,
ಟೋಟಲ್ ಸಿನಿಮಾ ನಿಮಗೆ ಫೈನಲ್ ಒಂದು 15 ನಿಮಿಷದಲ್ಲಿ ನಿಮಗೆ ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ. ಇನ್ನೊಂದು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಇವಾಗಿನ ಟ್ರೆಂಡಲ್ಲಿ ಏನು ನಡೀತಾ ಇದೆ, ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು, ಏನು ಎತ್ತ, ಇನ್ನೊಂದು ಎಷ್ಟೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಆದರೆ ಇಲ್ಲಿ ಡೂಸಲ್ಲಿ ಡೋನ್ಸಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾ ತೋರ್ಸೋಕ್ಕೆ. ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು, ಮಕ್ಕಳು ಯಾವ ಥರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ, ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನು ನಾವು ಸಿನಿಮಾ ತೋರಿಸಿದ್ದೀವಿ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ. ಇವಾಗ ಫಸ್ಟು ಸಾಂಗ್ ಬಗ್ಗೆ ಹೇಳ್ತೀನಿ. ಇದು ಕನಸುಗಳ ಮೆರವಣಿಗೆ ಸಾಂಗು. ನಾವು ಫಸ್ಟು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅಂದ್ಕೊಂಡಿದ್ದು. ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೂ ಒಂದು 3 ಸಾಂಗ್ ಆ್ಯಡ್ ಆಯಿತು. ಆದರೆ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು, ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಹೇಳಿದಾಗ ವಿಜಯ್ ಗುಮ್ನೇನಿ ಅವ್ರ ಹತ್ರ ಹೋದಾಗ ಇದಕ್ಕೆ ಫಸ್ಟು ಸಾಂಗ್ ನಾವು ಹೊಂದಿದ್ದು ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು. ಆದರೆ ಈ ಸಾಂಗ್ ನೀವೇ ನೋಡಿದ್ರಿ, ಹೆಂಗೆ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ. ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಹೌದು ಸರ್. ಸರ್ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟು ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ಈ ಥರ ಹಿಂಗೆ ಮಾಡಬೇಕು. ಆದರೆ ನಾವು ಇನ್ನೂ ಸ್ಕ್ರಿಪ್ಟಲ್ಲಿ ಇದ್ವಿ. ಯಾಕಂದ್ರೆ 2012ಇಂದ ನಮ್ಮದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಆವತ್ತಿಂದ ನಾವು ಅವರು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡು 2016ಅಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನು ತೆರೆ ಮೇಲೆ ತರಬೇಕು ಅಂತ ತುಂಬ ಪ್ಲ್ಯಾನ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು. ಈ ಕತೆ ಬಂದಾಗ ಅಕ್ಷಯ್ ಬಂದು ಹೇಳಿದಾಗ ಈ ಥರ ಇದೆ, ನೀವು ಮಾಡ್ಬೋದಾ ಏನು ಅಂತ. ಸರ್ ಆಯಿತು ಅಂದಾಗ ವಿಜಯ್ ಸರ್ ಅವ್ರು ಬಂದರೆ ಆಗುತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ನಮಗೆ ಪರಿಚಯ ಆಗಿದೆ. ಅವಾಗ ಪರಿಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಸ್ಟಾರ್ಟ್ ಮಾಡಿದಾಗ ವರ್ಕ್ಶಾಪ್ಸ್ ಇತ್ತು. ನಾನು ಫಸ್ಟು ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದಾಗ ಈ ಪೊಲೀಸ್ ಒಂದು ಕಾಪು ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ. ಸಿನಿಮಾಲೆಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆ ಥರ ಇರುತ್ತೆ. ಈ ಸಿನಿಮಾಲಿ ನೀವು ನೋಡಿದ್ರೆ ಲೈವ್ ಪೊಲೀಸ್ ಏನು ಅನ್ಕೊಂತೀರೋ, ನೀವೇನು ನಾರ್ಮಲಾಗಿ ಪೊಲೀಸ್ನ ನೋಡ್ತೀರೋ ಅದೇ ಪೊಲೀಸೇ ಇಲ್ಲಿ ಕಾಣಿಸ್ತಾರೆ ನಿಮಗೆ. ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ, ಹಿಂಗೆ ಇರ್ತಾರಲ್ವ ಇವರು, ಆ ಥರ ಒಂದು ಹೈಪ್ ಇರಲ್ಲ, ಏನಿರಲ್ಲ. ಆ ಥರ ಒಂದು ಸಿನಿಮಾ ಆ ಥರ ಒಂದು ಮಾಡಿದ್ದೀವಿ, ಒಂದು ಪ್ರಯತ್ನ ಮಾಡಿದ್ದೀವಿ, ಒಂದು ಕಂಟೆಂಟ್ ಸಿನಿಮಾ. ದಯವಿಟ್ಟು ಪ್ರೇಕ್ಷಕರಿಗೆ ನಿಮ್ಮ ಮೀಡಿಯಾ ಥ್ರೂ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಹೊಸಬ್ರು ಹೊಸಬ್ರು ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ, ಹಂಗೆ ನಮ್ಮನ್ನೂ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಸ್ವಲ್ಪ ಪ್ರೆಸ್ ಮುಂದೆ ಮಾತಾಡೋದು ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್, ಏನೋ ಸ್ವಲ್ಪ ಮಾತಾಡೋದು ಬೇಸರ ಮಾಡ್ಕೊಂಬೇಡಿ. ಇದು ನಂದಾಗಲೇ 3ನೇ ಮೂವಿದು ಪ್ರೆಸ್ ಮೀಟು, ಆದ್ರೂ ಇನ್ನೂ ಭಯ ಹೋಗಿಲ್ಲ. ಅರೌಂಡ್ ಒಂದು 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ. ಇದು ನನ್ನ 3ನೇ ಮೂವಿ. ನನ್ನ ಕರೆದಿ ಇವರು ಅನಿಲ್ ಸರ್ ಮತ್ತು ವಿಜಯ್ ಸರು ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತೆಲ್ಲ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದಂಥ ಮೂವಿ ಇದು. ನನಗೆ ಇವರು ಫಸ್ಟು ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂದಾಗಲೇ ನಂಗೆ ಟೆನ್ಷನ್ ಆಗೋಯ್ತು. ಇವತ್ತು ನಾನು ಮಾಡಿದ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ. ಸಡನ್ ಆಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದರೆ ಆ ಥರ ಆಗಿದ್ದು. ಹಂಗೂ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ದೀವಿ. ಸಿನಿಮಾ ಮಾಡಿದ್ದೀವಿ, ಸಾರಿ. ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದು ಲವ್ ಮಾಡಿದೀರಾ, ಸಾಂಗ್ ಎಲ್ಲ ಏನೋ ಒಂದು ಮಾಡಿದ್ರಲ್ಲ, ಹೇಗೆ ಅನಿಸ್ತು ನಿಮ್ಗೆ? ಇಲ್ಲ ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಸರ್ ಆ್ಯಕ್ಚುಲಿ ನಂದು ಒಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ಥರ ಬರುತ್ತೆ, ಹೇಳಕ್ಕೆ ಮೈನ್ ಅದು ಟ್ವಿಸ್ಟ್ ಬರುತ್ತೆ. ಅದು ಕ್ಯಾರೆಕ್ಟರ್ ಅಲ್ಲ ಸರ್, ಅದೇ ಟ್ವಿಸ್ಟು ಯಾವುದು ಅಂತ ಹೆಂಗೋಗುತ್ತೆ. ಬಟ್ ಅದೇ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ಏನು ಎಲ್ಲ ಪ್ರತಿಯೊಂದು ಇದಾಗುತ್ತೆ, ರಿವೀಲ್ ಆಗುತ್ತೆ ಸರ್. ಓಕೆ.